ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ABS ಕ್ರಿಯೇಟರ್ಸ್ ಭಾರತಿ ಚಾನಲ್ಗೆ ಸ್ವಾಗತ. ನಾನು ಇವಾಗ ನಮ್ಮ ಹಾಸನದ ಸ್ಪೆಷಲ್ ತಿಂಡಿ ಅಕ್ಕಿ ತರಿ ಕಡುಬು ಮಾಡುವುದನ್ನು ತೋರಿಸುತ್ತಿದ್ದೇನೆ. ಬೆಳಗಿನ ತಿಂಡಿಗೆ ಏನು ಮಾಡೋದು ಎನ್ನುವಾಗ ದಿಢೀರಾಗಿ ಈ ತಿಂಡಿ ಮಾಡ್ಬೋದು. ತುಂಬ ಸುಲಭ, ಬಹಳ ರುಚಿಯಾಗಿರುತ್ತದೆ. ಈ ಅಕ್ಕಿ ತರಿ ಕಡುಬು ತೆಂಗಿನಕಾಯಿ ಚಟ್ನಿ ಮತ್ತು ಅವರೆಬೇಳೆ ಸಾಂಬಾರಿಗೆ ತುಂಬ ರುಚಿಯಾಗಿರುತ್ತದೆ. ಬನ್ನಿ ಈ ರುಚಿಯಾದ ಅಕ್ಕಿ ತರಿ ಕಡುಬು ಮಾಡೋದೆಗೆ ನೋಡೋಣ. ಮೊದಲಿಗೆ ಜಾರಿಗೆ 2 ಕಪ್ ಅಕ್ಕಿ ಹಾಕಿಕೊಳ್ಳುತ್ತಿದ್ದೇನೆ. ಇದಕ್ಕೆ ದೋಸೆ ಅಕ್ಕಿ ಹಾಕಿಕೊಳ್ಳಬಹುದು. ಇದನ್ನು ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಳುತ್ತಿದ್ದೇನೆ. ನೋಡಿ, ಹೀಗೆ ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಳಬೇಕು. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಸೇರಿಸಿ 1 ಸುತ್ತು ಗ್ರೈಂಡ್ ಮಾಡಿಕೊಳ್ಳುತ್ತಿದ್ದೇನೆ. ಈಗ ನಾನು ಪಾನಿಗೆ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಹಾಕ್ತಾ ಇದ್ದೇನೆ. ಈಗ ಈ ನೀರಿಗೆ 1 ಟೇಬಲ್ ಸ್ಪೂನ್ನಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ಪುಡಿ ಉಪ್ಪು ಹಾಕ್ಬೋದು. ನೀರು ಸ್ವಲ್ಪ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಒಂದು ಕುದಿ ಬರಬೇಕು. ನೋಡಿ, ಈಗ ನೀರು ಕುದಿ ಬರ್ತಿದೆ. ಅಕ್ಕಿ ತರಿನ ಇದಕ್ಕೆ ಸೇರಿಸುತ್ತಿದ್ದೇನೆ. ಇದನ್ನು 1 ನಿಮಿಷ ಕುದಿಸಿ ಮುದ್ದೆ ಕೋಲಿನಿಂದ ಚೆನ್ನಾಗಿ ಮಿಕ್ಸ್ ಮಾಡುತ್ತಿದ್ದೇನೆ. ಇದು ಸ್ವಲ್ಪ ಗಟ್ಟಿ ಬರಬೇಕು. ನೋಡಿ, ಈ ಹದದಲ್ಲಿರಬೇಕು. ಸ್ವಲ್ಪ ಬೇಯಿಸಿದರೆ ಸಾಕು. ಇದನ್ನು 2 ನಿಮಿಷ ಆರಲು ಬಿಡೋಣ. ಈಗ ಇದನ್ನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ. ತಟ್ಟೆಗೆ ಹಾಕೊಂಡ್ಮೇಲೆ ಸ್ವಲ್ಪ ಬೆಚ್ಚಗಿರುವಾಗ ಸ್ವಲ್ಪ ತಗೊಂಡು ಹೀಗೆ ಉಂಡೆ ಕಟ್ಕೋಬೇಕು. ಇದನ್ನು 2 ಕೈ ಮಧ್ಯೆ ಈ ರೀತಿ ಉಂಡೆ ಮಾಡಿ ಸ್ವಲ್ಪ ತಟ್ಟಬೇಕು. ಸ್ವಲ್ಪ ಪ್ರೆಸ್ ಮಾಡಬೇಕು. ಸೈಡ್ನಲ್ಲಿ ಕ್ರಾಕ್ ಬರಬಾರ್ದು. ಈ ರೀತಿ ಕಟ್ಟಬೇಕು. ಪ್ರತಿ ಕಡುಬು ಮಾಡುವಾಗ ಕೈಗೆ ನೀರು ಹೆಚ್ಕೋಬೇಕು. ಇಲ್ಲ ಅಂದರೆ ಮುದ್ದೆ ಕೈಗೆ ಅಂಟುತ್ತೆ. ನಿಧಾನವಾಗಿ ಈ ರೀತಿ ಕಟ್ಟಬೇಕು. ಜೀರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾಕರಿಕೆ, ಹೊಟ್ಟೆ ತೊಳೆಸುವಿಕೆ, ತಲೆ ಸುತ್ತುವಿಕೆಗೆ ಜೀರಿಗೆ ಒಳ್ಳೆಯದು. ಮಲಬದ್ಧತೆ ಉಂಟಾದಾಗ ಮತ್ತು ಅಜೀರ್ಣವಾದಾಗ ಜೀರಿಗೆಯನ್ನು ತಿನ್ನುವುದರಿಂದ ಆಹಾರ ಜೀರ್ಣವಾಗುತ್ತದೆ. ನೋಡಿ, ಜೀರಿಗೆ ಎಷ್ಟು ಚೆನ್ನಾಗಿ ಕಾಣುತ್ತಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತಿದೆ. ಈಗ ಇದನ್ನು ಸ್ಟೀಮ್ನಲ್ಲಿ ಬೇಯಿಸೋಣ. ಇಡ್ಲಿ ಪಾತ್ರೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮೇಲುಗಡೆ ನಾವು ಮಾಡಿದ ಕಡುಬುಗಳನ್ನು ಹಾಕೊಳ್ಳೋಣ. ಈ ರೀತಿ ಕಡುಬು ಇಡುತ್ತಾ ಹೋಗಬೇಕು. ಹಬೆಯಲ್ಲಿ 20 ನಿಮಿಷ ಕಾಲ ಚೆನ್ನಾಗಿ ಬೇಯಿಸಬೇಕು. ಈಗ ಲಿಡ್ ಕ್ಲೋಸ್ ಮಾಡಿ 20 ನಿಮಿಷ ಬೇಯಿಸೋಣ. ಈಗ 20 ನಿಮಿಷ ಆಯಿತು. ಕಡುಬು ಬೆಂದಿದೆಯಾ ನೋಡೋಣ. ತುಂಬ ಚೆನ್ನಾಗಿ ಬೆಂದಿದೆ. ಜೀರಿಗೆ ಸುವಾಸನೆ ಬರ್ತಾ ಇದೆ. ಈ ಕಡುಬು ಅವರೆಬೇಳೆ ಸಾಂಬಾರ್ ಜೊತೆ ತಿಂದರೆ ಸೂಪರ್ ಆಗಿರುತ್ತೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ಕೂಡ ಟ್ರೈ ಮಾಡಿ. ನಮ್ಮ ಹಾಸನದ ಅಕ್ಕಿ ತರಿ ಕಡುಬು ನಿಮಗೆ ಇಷ್ಟ ಆದರೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.